ಸರ್. ಒಂದು ಸಾರಿ ಸಿಗ್ನಲ್ ಹತ್ರ ನಾನು ಅರ್ಜೆಂಟ್ಗೆ ಹೋಗುವಾಗ ನನ್ನ ಕೈಗೆ ಮುಂದೆ ಬೈಕವನು ಬಂದು ಹಾಕ್ಬಿಟ್ಟು ನನ್ನ ಕೈಗೆ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಅದೆಲ್ಲ ನಮಗೆ ಪ್ರಾಬ್ಲಮ್ ಆಯ್ತಿತ್ತು. ಆಕ್ಸಿಡೆಂಟ್ ಆಗೋದು ಏನಾರು ಆಗೋದು ಅದೆಲ್ಲ 10 ನಿಮಿಷ ಮಾಡೋ ಪ್ರಾಬ್ಲಮ್ ಆಯ್ತಿತ್ತು. लेकिन अभी 10 मिनट कैंसिल होने से कुछ फर्क पड़ा है, बहुत अच्छा फील हो रहा है. ನಮಸ್ಕಾರ, ನಾನು ಗೌತಮ್ ಹೆಗ್ಡೆ. ನಾವು ಮೊದಲು ಯಾವುದೇ ರೀತಿಯ ಐಟಮ್ಗಳನ್ನು ಪರ್ಚೇಸ್ ಮಾಡ್ತಿದ್ವಿ ಅಂತಾದರೆ ನಾವು ಮನೆಯಿಂದ ಹೊರಗೆ ಹೋಗಿ ಯಾವುದೇ ರೀತಿಯ ಐಟಮ್ಗಳನ್ನು ಪರ್ಚೇಸ್ ಮಾಡಬೇಕಿತ್ತು. ಆದರೆ ಈಗ ಎಲ್ಲ ಡಿಜಿಟಲೀಕರಣ, ನಮ್ಮ ಕೈಲಿ ಮೊಬೈಲ್ ಇದ್ದರೆ ಸಾಕು, ಯಾವುದೇ ರೀತಿಯ ಐಟಮ್ಗಳನ್ನು 10 ನಿಮಿಷದಲ್ಲಿ ಮನೆ ಬಾಗಿಲಿಗೆ ತರಿಸ್ಕೊಳ್ಬೋದಂತಹ ಸೌಲಭ್ಯಗಳು ಇದೀಗ ಇರುವಂಥದ್ದು. ಆದರೆ ಈ 10 ನಿಮಿಷದ ಡೆಲಿವರಿ ಅಂತ ಹೇಳುವಂಥದ್ದು ಎಷ್ಟು ದೊಡ್ಡ ಸಮಸ್ಯೆಗೆ ಕಾರಣವಾಗಿತ್ತು ಅಂತ ನೀವೇನಾದರೂ ನೋಡ್ಲಿಕ್ಕೆ ಹೋದಾಗ ನಿಮಗೆ ಸಿಗುವಂತಹ ಮಾಹಿತಿಗಳು ನಿಜಕ್ಕೂ ಬೇಸರ ತರುತ್ತೆ. ಯಾಕಂತ ಹೇಳಿದ್ರೆ 10 ನಿಮಿಷದಲ್ಲಿ ಯಾವುದೇ ರೀತಿಯ ಡೆಲಿವರಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ ಬೆಂಗಳೂರಿನಲ್ಲಿ ನಿಜಕ್ಕೂ ಒಂದು 15 ನಿಮಿಷ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಟ್ರಾಫಿಕ್ ರೂಲ್ಸ್ಗಳಿರುತ್ತೆ, ಇವೆಲ್ಲವನ್ನ ಬ್ರೇಕ್ ಮಾಡೋದು ಕೂಡ ನಿಜಕ್ಕೂ ತಪ್ಪಾಗಿರುತ್ತೆ. ಹಾಗಾಗಿ ಇದೀಗ ಕೇಂದ್ರ ಸರ್ಕಾರ ಈ ಒಂದು 10 ನಿಮಿಷದ ಡೆಲಿವರಿಯನ್ನ ಕ್ಯಾನ್ಸಲ್ ಮಾಡಿರುವಂಥದ್ದು. ಹಾಗೆ ಈ ರೀತಿಯ ಕ್ಯಾನ್ಸಲ್ ಮಾಡಿರೋದ್ರಿಂದ ಡೆಲಿವರಿ ಬಾಯ್ಸ್ಗೆ ಎಷ್ಟು ರಿಲೀಫ್ ಸಿಕ್ಕಿದೆ ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂತ. ನಾನು ಬ್ಲಿಂಕಿಟ್ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಮೊದಲು 10 ನಿಮಿಷದಲ್ಲಿ ಡೆಲಿವರಿ ಕೊಟ್ಟು ಮತ್ತೆ ತಿರ್ಗಾ ಬಂದು ಸ್ಕ್ಯಾನ್ ಮಾಡೋದು ಇತ್ತು. ಇವಾಗ ಅದನ್ನು ತೆಗೆದುಬಿಟ್ಟಿದ್ದಾರೆ. ನಮಗೆ ತುಂಬ ಸಹಾಯ ಆಗ್ತಿದೆ. ಯಾಕಂದರೆ ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ನಮಗೆ ಒಂದು 5-10 ನಿಮಿಷ ಕಾಲಾವಕಾಶ ಸಿಗುತ್ತೆ. ಆ ಕಾರಣಕ್ಕಾಗಿ ನಮಗೆ ಇವತ್ತು ತುಂಬ ಈಸಿಯಾಗಿ ಕೆಲಸ ನಡೀತಿದೆ. ಇದೊಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಒಂದು ಪ್ಲೇಸ್ಗೆ ಹೋಗೋಕ್ಕೆ ಎಷ್ಟು ನಿಮಿಷ ಬೇಕು ನಿಮಗೆ? ಒಂದು ಪ್ಲೇಸ್ಗೆ ಹೋಗೋಕ್ಕೆ ಅಂದರೆ ಸರ್, ಸಿಗ್ನಲ್ ಇಲ್ಲ ಅಂದರೆ ನಾವು 7ರಿಂದ 8 ನಿಮಿಷದಲ್ಲಿ ಹೋಗ್ಬೋದು. ಬಟ್ ಸಿಗ್ನಲ್ ಸಿಕ್ತಂದ್ರೆ 15 ನಿಮಿಷ ಆಗುತ್ತೆ. ಒಂದು 10 ನಿಮಿಷದಲ್ಲಿ ತಲುಪಿಸ್ಬೇಕು ಅಂತ ನೀವೆಷ್ಟು ಅರ್ಜೆಂಟ್ ಮಾಡಿ ಯಾವ್ಯಾವ ರೀತಿಯ ತೊಂದರೆಗಳು ನಿಮ್ಗೆ ಆಗಿದೆ? ನಂಗೆ ಆಗಿದೆ ಸರ್. ಒಂದು ಸಾರಿ ಸಿಗ್ನಲ್ ಹತ್ರ ನಾನು ಅರ್ಜೆಂಟ್ಗೆ ಹೋಗುವಾಗ ನನ್ನ ಕೈಗೆ ಮುಂದೆ ಬೈಕವನು ಬಂದು ಹಾಕ್ಬಿಟ್ಟು ನನ್ನ ಕೈಗೆ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಇವಾಗ ಏನಿಲ್ಲ, ತೊಂದರೆ ಇಲ್ಲ, ಆರಾಮಾಗಿ ಮಾಡ್ತಿದ್ವಿ. ನಮಗೆ 10 ನಿಮಿಷ ಮೊದಲು 10 ನಿಮಿಷ ಮಾಡೋ ಡೆಲಿವರಿ ಇತ್ತಲ್ಲ, ಇವಾಗ 10 ನಿಮಿಷಕ್ಕಂತ ಡೆಲಿವರಿ ಮಾಡೋದೇನಿಲ್ಲ ಆಪ್ಷನು. ಒಂದು ಟ್ರಾಫಿಕಲ್ಲಿ ಏನೋ ತಗಲಾಕೊಂಡ್ರೆ ಮತ್ತು ಏನೋ ಸಿಗಾಕೊಂಡ್ರೆ ಅದೆಲ್ಲ ನಮಗೆ ಪ್ರಾಬ್ಲಮ್ ಆಯ್ತಿತ್ತು. ಆಕ್ಸಿಡೆಂಟ್ ಆಗೋದು ಏನಾರು ಆಗೋದು ಅದೆಲ್ಲ 10 ನಿಮಿಷ ಮಾಡೋ ಪ್ರಾಬ್ಲಮ್ ಆಯ್ತಿತ್ತು. ಆದ್ದರಿಂದ ಇವಾಗ 10 ನಿಮಿಷ ಮಾಡೋ ಡೆಲಿವರಿ ಅದು ಇದಾಗಿದೆ. ಅದರಿಂದ ಒಳ್ಳೆ ಹೆಲ್ಪ್ ಆಗಿದೆ, ತುಂಬ ಹೆಲ್ಪ್ ಆಗಿದೆ. 15 ನಿಮಿಷ 20 ನಿಮಿಷ ಆ ಥರ ಎಲ್ಲ ಒಂದೊಂದ್ಸಲ ಡಿಲೇ ಆಗುತ್ತೆ. ಅದರಿಂದ ನಮಗೆ ತುಂಬ ಒಳ್ಳೆ ಹೆಲ್ಪ್ ಆಗಿದೆ. और ये 10 मिनट डिलीवरी कैंसिल होने पर हम सभी राइडर्स को बहुत खुशी है, क्योंकि पहले क्या होता था, जब 10 मिनट का हम करते थे तो बहुत जल्दी में जाना पड़ता था, जिससे बहुत से लड़कों का एक्सीडेंट भी हो जाता था. कितने लोग तो हमारे साथी लोग मर भी गए हैं. लेकिन अभी 10 मिनट कैंसिल होने से कुछ फ़र्क पड़ा है, बहुत अच्छा फील हो रहा है. सभी लोग अच्छी तरह काम करेंगे और ऐसा ही सरकार ने डिलीवरी बॉय के लिए कुछ अच्छा सोचना चाहिए, क्योंकि जैसे अभी अर्निंग भी बहुत कम हो रहा है. उस हिसाब से पहले लोग 10 घंटे में कुछ भी नहीं तो 2 से 1,500 रुपये कमा लेता था. अभी 24 आवर करा तो तब जाके 2000 होता है. थोड़ा कुछ देखना चाहिए सरकार को डिलीवरी बॉय के लिए. और जो ट्रैफिक रूल्स जो पहले फॉलो करना पड़ता था और 10 मिनट में ऑर्डर डिलीवर करना पड़ता था, वो अब ये रूल हटा दिया गया है. इसके लिए हम लोगों को थोड़ा सा प्रॉब्लम नहीं होता. और चला के लिए मैं ये बोलना चाहूँगा कि ये जो ट्रैफिक रूल्स था और 10 मिनट में डिलीवरी था, वो अगर हटा दिया गया उसके लिए बहुत बहुत धन्यवाद. 10 मिनट का डिलीवरी मिस होने के बाद वो कुछ प्रॉब्लम होते हैं ना इधर? हाँ, बहुत प्रॉब्लम होता था पहले. आज जो कैंसिल कर दिया, आपको खुशी है ना? हाँ, बहुत.